ರಾಜ್ಯಕ್ಕೂ ತಟ್ಟುಬಿಟ್ಟಿದೆ ಮತಪಟ್ಟಿ ವಿಶೇಷ ಪರಿಷ್ಕರಣೆಯ ಬಿಸಿ. 80 ಲಕ್ಷಕ್ಕಿಂತ ಅಧಿಕ ಮತದಾರರ ಹೆಸರಿಗೆ ಕೋಕ್ ಕೊಡಲಾಗುತ್ತಾ? 80 ಲಕ್ಷ ಮತದಾರರು ರಾಜ್ಯದಲ್ಲಿ ಮತ ಹಾಕುವ ಹಕ್ಕನ್ನು ಕಳೆದುಕೊಳ್ಳಲಿದ್ದಾರಾ ಅಂತ. ಬಂಗಾಳ ಆಯಿತು, ಬಿಹಾರ ಆಯಿತು, ಇದಾದಮೇಲೆ ಕರ್ನಾಟಕದಲ್ಲಿಯೂ ಕೂಡ ಮತದಾರರಿಗೆ ಶಾಕ್ ಎದುರಾಗುತ್ತಾ? ಅಂತಿಮ ಹಂತ ತಲುಪ್ತಾ ಇದೆ ಮತದಾರರ ಪಟ್ಟಿ ಪರಿಷ್ಕರಣೆ. ಕೋಟಿ ಆಸುಪಾಸಿನಲ್ಲಿವೆ ಮತಪಟ್ಟಿ ಸೇರದ ಹೆಸರುಗಳು. ಮತಪಟ್ಟಿಗೆ ಇವ್ರು ಬರಲ್ಲ ಆ ಥರದ ಹೆಸರುಗಳು. ಒಂದಷ್ಟು ಜನ 66 ಲಕ್ಷ ಅಂತಾರೆ, ಒಂದಷ್ಟು ಜನ 80 ಲಕ್ಷಕ್ಕೆ ಮೀರಿದೆ ಅಂತ ಹೇಳ್ತಾರೆ. ಇರಲಿ, 60-80 ಲಕ್ಷದ ಮಧ್ಯದಲ್ಲಿ ಒಂದು ಪಾಯಿಂಟ್ ಅಂತ ಅಂದ್ಕೊಂಡ್ರು ಕೂಡ ಕೋಟಿಗೆ ಹತ್ತತ್ರ ಇದೆ ಅಂತ ಹೇಳ್ತಾ ಇದ್ದಾರೆ. ಖುದ್ದು ರಾಜ್ಯದ ಮುಖ್ಯ ಚುನಾವಣಾ ಆಯುಕ್ತರು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. 5.54 ಕೋಟಿ ಮತದಾರರ ಪೈಕಿ 86.64 ಲಕ್ಷ ಮತದಾರರು ASDDO ಅಂತ ಗುರುತು ಮಾಡಲಾಗಿದೆ. ASDDO ಅಂತ ಹೇಳಿದ್ರೆ ಮತಪಟ್ಟಿಯಿಂದ ಹೊರಗೆ ಇರುವವರು. ನಿಖರ ಮಾಹಿತಿ ಕೊರತೆ ಹಿನ್ನೆಲೆಯಲ್ಲಿ ASDDO ಪಟ್ಟಿಗೆ ಆಯೋಗ ಇವರನ್ನು ಸೇರಿಸ್ಬಿಟ್ಟಿದೆ. 21 ಲಕ್ಷ ಜನ 2 ಕಡೆ ನೋಂದಣಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ಯಾಕೆ ಇವ್ರದ್ದು ಮತ ಹೋಯ್ತಪ್ಪ? 21 ಲಕ್ಷ ಜನ ಮತದಾರರದು ಹೇಗೆ ಮತ ಹೋಯಿತು ಅಂತ ಹೇಳಿದ್ರೆ, ಇನ್ನೊಂದು ಕಡೆ ಮತಗಟ್ಟೆಯಲ್ಲಿ ಇವ್ರ ಹೆಸರಿದೆ, ಹಾಗಾಗಿ ಇಲ್ಲಿ ಅದನ್ನು ಡಿಲೀಷನ್ ಮಾಡಲಾಗುತ್ತೆ. ಏನಪ್ಪ, ಅಲ್ಲೊಂದು ಕಡೆ ಇಟ್ಕೊಂಡು ಇಲ್ಲೊಂದು ಕಡೆ ಬಂದಿದೆಯಾ ನೀನು, ತೆಗೆದುಹಾಕ್ಬಿಡೋದನ್ನು ಅಂಥೇಳಿ ಅದನ್ನು ತೆಗೆದು ಬಿಡ್ತಾರೆ. ಈ ರೀತಿಯಲ್ಲಿ 21 ಲಕ್ಷ ಮತದಾರರ ಹೆಸರು ಹೋಯಿತು ಅಂತ. ಇನ್ನೊಂದು ಕಡೆ ಮೃತಪಟ್ಟವರಲ್ಲಿದ್ದಾರೆ. ಉಳಿದ 66 ಲಕ್ಷ ಮತದಾರರು ದಾಖಲೆ ಹೊಂದಾಣಿಕೆ ಕೊರತೆ ಉಳ್ಳವರು. ಅವರಿಗೆ ಅವರ ದಾಖಲೆಗಳಿದೆಯಲ್ಲ ಅದನ್ನು ಮ್ಯಾಚ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಸೂಕ್ತ ದಾಖಲೆ ಸಲ್ಲಿಸ್ಕೊಂಡು ಮತಪಟ್ಟಿಗೆ ಸೇರಲಿಕ್ಕೆ ಮತದಾರರಿಗೆ ಅವಕಾಶ ಕೊಡಲಾಗಿದೆ. ಇಲ್ಲಿ ಚುನಾವಣಾ ಆಯೋಗ ಕೊಟ್ಟಂಥ ಮಾಹಿತಿ ಹಿನ್ನೆಲೆಯಲ್ಲಿ ಆತಂಕ ಒಂದು ಕಡೆ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಸ್ಥಳಾಂತರಗೊಂಡವರು 53.39 ಲಕ್ಷ, 9.63% ಜನ ಸ್ಥಳಾಂತರ ಆಗಿಬಿಟ್ಟಿದ್ದಾರೆ. ಯಾವ ಸ್ಥಳದಲ್ಲಿ ಅವರು ಹಿಂದೆ ಮತ ಹಾಕಿದ್ರೋ ಅಲ್ಲಿ ಇವಾಗ ಇಲ್ಲ, ಬೇರೆ ಕಡೆಗೆ ಅವ್ರು ಶಿಫ್ಟ್ ಆಗಿಬಿಟ್ಟಿದ್ದಾರೆ ಅಂತ. ಸತ್ತು ಹೋಗಿರೋರು 15.14 ಲಕ್ಷ, 2.73% ಅಷ್ಟು ಜನ ಮೃತಪಟ್ಟು ಬಿಟ್ಟಿದ್ದಾರೆ. ಇವರು ಸಿಗಲೇ ಇಲ್ಲ, ಪತ್ತೆನೇ ಆಗಲಿಲ್ಲ ಅಂತ ಹೇಳುವವರು 11.92 ಲಕ್ಷ. ಇವರು ಎಲ್ಲಿ ಹೋದರು ಅಂತಲೇ ಗೊತ್ತಿಲ್ಲಪ್ಪ ನಮಗೆ. ಈ ಮತದಾರರು 11.92 ಲಕ್ಷ, ಹತ್ತಿರ 12 ಲಕ್ಷ ಅಂತ ಅಂದ್ಕೊಳ್ಳಿ. ಇದು 2.15% ಆಗುತ್ತೆ. ದ್ವಿಪ್ರತಿ ಮತದಾರರು 5.74 ಲಕ್ಷ, 1.04% ಅದಿದೆ. ನಮೂನೆ ಭರ್ತಿಗೆ ನಾನು ಒಪ್ಕೊಳ್ಳೋದೇ ಇಲ್ಲ, ಈ ನಮೂನೆ ನಾನು ಭರ್ತಿನೇ ಮಾಡಲ್ಲ ಅಂತ ಹೇಳಿರ್ತಕ್ಕಂಥವರು 42,725 ಜನ ಇದ್ದಾರೆ. ಬೆಂಗಳೂರಿಗೆ ಇದು ದೊಡ್ಡ ಶಾಕ್ ಇದೆ. ಇದು 40 ಲಕ್ಷ ಮತದಾರರಿಗೆ ಕುತ್ತು ಬರ್ತಾ ಇದೆ. ಇಲ್ಲಿ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ 40.39 ಲಕ್ಷ ಮತದಾರರ ಗುರುತು ಇದೆ. ಇಲ್ಲಿ ಮೈಸೂರಲ್ಲಿ 4.31 ಲಕ್ಷ, ಕಲಬುರಗಿಯಲ್ಲಿ 3.86, ಬೆಳಗಾವಿಯಲ್ಲಿ 3.65 ಲಕ್ಷ, ವಿಜಯಪುರದಲ್ಲಿ 2.27 ಲಕ್ಷ, ಧಾರವಾಡದಲ್ಲಿ 2.18 ಲಕ್ಷ, ರಾಯಚೂರಲ್ಲಿ 2.16 ಲಕ್ಷ ಗುರುತು ಇಲ್ಲಿ ಪತ್ತೆ ಹಚ್ಚಲಾಗಿದೆ. ಈ ವಿಚಾರದಲ್ಲಿ ಆಗಸ್ಟ್ 8 ತನಕ ಎನ್ಯುಮರೇಷನ್ ಫಾರ್ಮ್ ಮನೆಗೆ ವಿತರಣೆ ಮಾಡಿ ಕಲೆಕ್ಟ್ ಮಾಡಿ ಡಿಜಿಟೈಸ್ ಮಾಡೋ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ಈಗ ನಾವು 5,54,32,314 ಎನ್ಯುಮರೇಷನ್ ಫಾರ್ಮನ್ನು ಪ್ರಿಂಟ್ ಮಾಡಿ ಮತದಾರರಿಗೆ ವಿತರಣೆ ಮಾಡಿದ್ವಿ. 100% ಡಿಸ್ಟ್ರಿಬ್ಯೂಷನ್ ಆಯಿತು. ಅದಾದ ನಂತರ 4,26,75,861 ಮತದಾರರು ತನ್ನ ಫಾರ್ಮನ್ನು ವಾಪಸ್ ಕೊಟ್ಟಿದ್ದಾರೆ. 76.99% ಆಗಿದೆ. ಅರೌಂಡ್ 77% ಆಫ್ ದ ಫಾರ್ಮ್ಸ್ ಹ್ಯಾವ್ ಕಮ್ ಬ್ಯಾಕ್ ವಿತ್ ದ ಸಿಗ್ನೇಚರ್ ಆಫ್ ದಿ ವೋಟರ್ಸ್. ಅದರಲ್ಲಿ ಸೆಲ್ಫ್ ಎಂದು ಮ್ಯಾಪಿಂಗ್ ಆಗಿರೋರು 31%, ಪ್ರೋಜನಿ ಎಂದು ಮ್ಯಾಪಿಂಗ್ ಆಗಿರೋರು 40%, ನೋ ಮ್ಯಾಪಿಂಗ್ ಹಂಗಂದರೆ ಮ್ಯಾಪಿಂಗ್ ಡೇಟಾ 2002 ಡೇಟಾ ಯಾವುದು ಕೊಟ್ಟಿಲ್ಲ ಅಂತ 5%, 29,62,875 ಮತದಾರರು 2002 ಕುರಿತು ಯಾವುದು ಮ್ಯಾಪಿಂಗ್ ಟಿಟಸ್ಕೊಳ್ಳಿಕ್ಕೆ ಇದೀಗ ರಾಕೇಶ್ ಒಂದು ಕಡೆ ಹತ್ತಿರ 86.64 ಲಕ್ಷ ಮತದಾರರಿಗೆ ಒಂದು ಟೆನ್ಷನ್ ಶುರುವಾಗಿದೆ. ಇಲ್ಲಿ ಅಷ್ಟು ಜನ ಮತಪಟ್ಟಿಯಿಂದ ಆಚೆ ಇರ್ತಾರೆ ಅಂತ ಹೇಳಿ. ಆತಂಕ ಏನು ಅಂತ ಹೇಳಿದ್ರೆ, ಏನು ಮಾಡಿದ್ರು ನಾವು ಮತ್ತೆ ಮತಪಟ್ಟಿಗೆ ಹೋಗ್ಲಿಕ್ಕೆ ಆಗಲ್ವಾ, ಏನೇನು ಮಾಡಬಹುದು ನಾವು ಅಂತ ಹೇಳಿ. ಇದ್ರ ಬಗ್ಗೆ ಚುನಾವಣಾ ಆಯೋಗ ಏನು ಹೇಳ್ತಾ ಇದೆ, ಅವ್ರಿಗೆ ಇನ್ನೂ ಉಳಿದಿರ್ತಕ್ಕಂಥ ಅವಕಾಶಗಳೇನೇನು. ಈಗ ಒಂದು ಕಡೆ ತೀರ್ಕೊಂಡಿರೋರಿದ್ದಾರೆ, 2 ಕಡೆ ಮತ ಹಾಕಿದಂಥವ್ರಿದ್ದಾರೆ, ಸ್ಥಳಾಂತರಗೊಂಡವರಿದ್ದಾರೆ. ಇದೀಗ ಅಕಸ್ಮಾತು ಅಲ್ಲಿ ಯಾವುದೋ SIR ಆಗಿರುತ್ತೆ, ಅಲ್ಲಿ SIR ಪಾಲ್ಗೊಂಡಿದ್ದಾರಲ್ಲೋ ನಮಗೆ ಗೊತ್ತಿಲ್ಲ. ಹೇಗೆ ಇದೀಗ ಈ ಒಂದು ಸಮಸ್ಯೆಗೆ ಪರಿಹಾರ ಏನು ಅಂತ? ಒಟ್ಟಾರೆ 80 ಲಕ್ಷಕ್ಕೂ ಹೆಚ್ಚು ಮಂದಿಗೆ ಈ ಬಾರಿ ಮತದಾರರ ಪಟ್ಟಿಯಿಂದ ಹೊರಗಿಳುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಖುದ್ದು ರಾಜ್ಯ ಚುನಾವಣಾ ಆಯೋಗವೇ ಈ ಮಾಹಿತಿಯನ್ನು ಕೊಟ್ಟಿದೆ. ಇಲ್ಲಿನ ಪ್ರಕಾರ ಅಂದರೆ ಈಗಾಗಲೇ ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ SIR ಲೆಕ್ಕಾಚಾರದಲ್ಲಿ 1 ಕೋಟಿಗೂ ಹೆಚ್ಚು ಮತಗಳು ಡಿಲೀಟ್ ಆಗಿರುವಂಥ ಪ್ರಕರಣಗಳ ಬೆನ್ನಲ್ಲೇ ರಾಜ್ಯದಲ್ಲೂ ಕೂಡ ಅದೇ ರೀತಿಯಾದಂಥ ಸನ್ನಿವೇಶ ನಿರ್ಮಾಣ ಆಗಬಹುದು ಅನ್ನುವಂತಹ ಆತಂಕದ ಸನ್ನಿವೇಶ ರಾಜ್ಯದಲ್ಲೂ ಕೂಡ ಕಾಡ್ತಾ ಇದೆ.
ಇದಕ್ಕೆ ಪೂರಕವಾಗಿ ಈಗ ಚುನಾವಣಾ ಆಯೋಗ ಕೊಟ್ಟಿರುವಂತಹ ಮಾಹಿತಿ ಹಿನ್ನೆಲೆಯಲ್ಲಿ 80 ಲಕ್ಷಕ್ಕೂ ಹೆಚ್ಚು ಮಂದಿ ಪಟ್ಟಿಯಿಂದ ಹೊರಹೋಗುವಂಥ ಸಾಧ್ಯತೆ ಇರೋದ್ರಿಂದಾಗಿ ಆ ಬಗ್ಗೆ ಮುಂದೇನು ಮಾಡಬೇಕು ಅನ್ನುವಂತಹ ಒಂದಷ್ಟು ಆತಂಕದ ಸನ್ನಿವೇಶವನ್ನು ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ, ಅಂದರೆ ಅವರಿಗೆ ನಿರ್ಮಾಣ ಆಗಿದೆ. ಈಗಿರೋ ಮಾಹಿತಿಗಳ ಪ್ರಕಾರ ಸುಮಾರು 21 ಲಕ್ಷಕ್ಕೂ ಹೆಚ್ಚು ಮಂದಿ SIR ಪಟ್ಟಿಯಲ್ಲಿ ಅಂದರೆ ಡಿಲೀಟ್ ಆಗುವ ಹಂತದಲ್ಲಿದ್ದಂಥವರಲ್ಲಿ ಗುರುತಿಸಿರುವಂಥ ಪ್ರಮುಖವಾದಂತಹ ಮತಪಟ್ಟಿಯಲ್ಲಿರುವ ಹೆಸರುಗಳು, ಅಂದರೆ ಇಲ್ಲಿ ಮೃತಪಟ್ಟವರು, ವಾಸಸ್ಥಳವನ್ನು ಬದಲಾಯಿಸಿದವರು, ಹಾಗೆ ದಾಖಲೆಗಳ ಕೊರತೆಯಿಂದಾಗಿ ಈ ಪಟ್ಟಿಯನ್ನು ಸೇರಿದವರ ಸಂಖ್ಯೆ ಹೆಚ್ಚಾಗಿದೆ. ಉಳಿದಂಥವರಿಗೆ ಮತ್ತೊಂದು ಅವಕಾಶವನ್ನು ಕೊಡುವ ಮುಖಾಂತರ ಪಟ್ಟಿಯ ಒಳಗೆ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಅವರು ಅದಕ್ಕೆ ಈಗ ಆಗಸ್ಟ್ 8ರಂದು ಮುಕ್ತಾಯಗೊಳ್ಳುವಂಥ SIR ಪ್ರಕ್ರಿಯೆ ಬಳಿಕ ಮತ್ತೊಂದು ಮರುಪರಿಶೀಲನಾ ಅರ್ಜಿ ಸಲ್ಲಿಕೆ ಸಂದರ್ಭ ಇರುತ್ತೆ. ಅಲ್ಲಿ ಅವರು ಅದನ್ನು ಎನ್ರೋಲ್ ಮಾಡಿಕೊಳ್ಳುವ ಮುಖಾಂತರ ಅಗತ್ಯವಾದಂಥ ದಾಖಲೆಗಳನ್ನು ಒದಗಿಸಿ ತಮ್ಮ ಮತಪಟ್ಟಿಯನ್ನು ಅಧಿಕೃತಗೊಳಿಸಿಕೊಳ್ಳುವಂಥ ಅವಕಾಶವನ್ನು ಮಾಡಿಕೊಳ್ಳಲಾಗುತ್ತೆ ಅನ್ನೋದನ್ನು ಚುನಾವಣಾ ಆಯುಕ್ತರು ಹೇಳ್ಕೊಂಡಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳಾದರೂ ಕೂಡ ಎಲ್ಲೋ ಒಂದು ಕಡೆ ಮತ್ತೆ ಇವೆಲ್ಲವೂ ಸಿಂಧು ಆಗ್ತಾವೋ ಇಲ್ಲೋ ಅನ್ನುವಂಥ ಅನುಮಾನ ಇದೆ. ಈ ಹಿಂದೆ ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲೂ ಇದೇ ರೀತಿಯಾದಂತಹ ಪರಿಷ್ಕರಣೆ ಸಂದರ್ಭದಲ್ಲಿ ಅವಕಾಶವನ್ನು ತಿದ್ದುಪಡಿಗೆ ಕೊಟ್ಟರೂ ಕೂಡ ನಂತರ ಅವನ್ನು ಪರಿಷ್ಕರಿಸಿ ಒಳಗೆ ತೆಗೆದುಕೊಳ್ಳುವಂತಹ ವಿಚಾರದಲ್ಲಿ ಬಹಳ ವಿಳಂಬವಾಗಿತ್ತು. ಹಾಗಾಗಿ ಕೋಟಿಗೂ ಹೆಚ್ಚು ಮಂದಿ ಮತದಾನದಿಂದ ವಂಚಿತರಾಗಿದ್ದರು. ಈಗ ರಾಜ್ಯದಲ್ಲೂ ಕೂಡ ಅದೇ ಸನ್ನಿವೇಶ ಆಗಬಹುದಾ ಅನ್ನುವಂಥ ಆತಂಕ ಕಾಡ್ತಾ ಇದೆ. ಆದರೆ ಇದಕ್ಕೆ ಸ್ಪಷ್ಟೀಕರಣವನ್ನು ಇನ್ನೊಂದು 2-3 ದಿನಗಳ ಒಳಗೆ ಆಯೋಗ ಕೊಡಬಹುದು ಅನ್ನುವಂಥ ನಿರೀಕ್ಷೆಯನ್ನು ಕೂಡ ಮಾಡಲಾಗ್ತಾ ಇದೆ. ರಮಾಕಾಂತ್, ಥ್ಯಾಂಕ್ ಯು ರಾಕೇಶ್.